ದಕ್ಷಿಣ ಭಾರತದಲ್ಲಿ ಯಾರ್ಯಾರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಈ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಎಕ್ಸಿಟ್ ಪೋಲ್ಗಳ ಪ್ರಕಾರ ತಮಿಳುನಾಡು, ಇಂಡಿಯಾ ಟುಡೇ ಹೇಳ್ತಾ ಇದೆ NDA 2ರಿಂದ 4, ಟೈಮ್ಸ್ ನೌ ಪ್ರಕಾರ 1ರಿಂದ 3, ಇಂಡಿಯಾ ಟಿವಿ ಪ್ರಕಾರ 5ರಿಂದ 7, ನ್ಯೂಸ್ 18 ಪ್ರಕಾರ 1ರಿಂದ 3, ಜನ್ ಕಿ ಬಾತ್ ಪ್ರಕಾರ 0ಯಿಂದ 5. INDIA ಮೈತ್ರಿಕೂಟ, ಕಾಂಗ್ರೆಸ್ ಮತ್ತು DMK ಮೈತ್ರಿಕೂಟ. TV9 ಭಾರತ್ ವರ್ಷ ಪ್ರಕಾರ NDA 4, ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 2ರಿಂದ 4. ಜನ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಕುತೂಹಲದಿಂದ ನೋಡುವ ಎಕ್ಸಿಟ್ ಪೋಲ್ ಇದೆ. ಆಕ್ಸಿಸ್ ಮೈ ಇಂಡಿಯಾ 2ರಿಂದ 4 NDA. ABP ನ್ಯೂಸ್ ಪ್ರಕಾರ 0ಯಿಂದ 2. ಪೋಲ್ ಆಫ್ ಪೋಲ್ ತೆಗೆದ್ರೆ BJP 3 ಸ್ಥಾನ ಬರುತ್ತೆ, NDA 3 ಸ್ಥಾನ ಬರುತ್ತೆ. INDIA ಮೈತ್ರಿಕೂಟ, DMK ಕಾಂಗ್ರೆಸ್ ಮೈತ್ರಿಕೂಟ ಯಥಾ ಪ್ರಕಾರ ತಮಿಳುನಾಡಿನ ಮೇಲೆ ಪಾರುಪತ್ಯ ಇರುತ್ತೆ. 34ರಿಂದ 38, 33ರಿಂದ 37, 32ರಿಂದ 39, 35. ಪೋಲ್ ಆಫ್ ಪೋಲ್ ತೆಗೆದ್ರೆ 35 ಸ್ಥಾನಗಳು ಬರ್ತಾ ಇದ್ದಾವೆ DMK ಕಾಂಗ್ರೆಸ್ ಮೈತ್ರಿಕೂಟಕ್ಕೆ. ಇತರೆ ಒಂದು ಏನು ನೋಡ್ತಾ ಇದ್ದೀರಲ್ಲ, ಅದು AIADMK ಸಂಖ್ಯೆ. AIADMK ಅಲ್ಲಿಗೆ AIADMK ಜೊತೆಗಿನ ಮೈತ್ರಿಯನ್ನು ಕಡಿದುಕೊಳ್ಳುವ ಅಣ್ಣಾಮಲೈ ಅವರ ಒತ್ತಾಸೆ ಕೆಲಸ ಮಾಡಿದೆ ಅಂತ ಅರ್ಥ ಆಗುತ್ತೆ. ಆಂಧ್ರ ಪ್ರದೇಶ 25 ಲೋಕಸಭಾ ಕ್ಷೇತ್ರಗಳಿದ್ದಾವೆ. NDA BJP TDP ಜನಸೇನಾ ಮೈತ್ರಿ ಇದೆ. NDA 19ರಿಂದ 23 ಇಂಡಿಯಾ ಟಿವಿ ಪ್ರಕಾರ, CNN 18 ಪ್ರಕಾರ 19ರಿಂದ 22, TV9 ಪ್ರಕಾರ 12, ABPC ವೋಟರ್ ಪ್ರಕಾರ 21ರಿಂದ 25. INDIA ಮೈತ್ರಿಕೂಟ, ಕಾಂಗ್ರೆಸ್ಸಿಗೆ ಯಾವುದೇ ಸ್ಥಾನ ಇಲ್ಲ ಇಲ್ಲಿ. ಅದರ್ಸ್ ಇದಾರಲ್ಲ, ಅದು YSR ಕಾಂಗ್ರೆಸ್, ಜಗನ್ ರೆಡ್ಡಿ ಅವರ ಪಕ್ಷ. ಜಗನ್ ರೆಡ್ಡಿ ಅವರ ಪಕ್ಷ ಜನ್ ಕಿ ಬಾತ್ ಪ್ರಕಾರ 13, ಇಂಡಿಯಾ ನ್ಯೂಸ್ ಪ್ರಕಾರ 7, ಪೀಪಲ್ಸ್ ಪಲ್ಸ್ ಪ್ರಕಾರ 3ರಿಂದ 5. ಪೋಲ್ ಆಫ್ ಪೋಲ್ ತೆಗೆದ್ರೆ 18 NDA, 7 YSR ಕಾಂಗ್ರೆಸ್ ಬರ್ತಾ ಇದೆ. 7 ಜನ್ ಕಿ ಬಾತ್ ಪ್ರಕಾರ 10ರಿಂದ 14. ಆಂಧ್ರ ಪ್ರದೇಶ 25 ಕ್ಷೇತ್ರಗಳ ಪೈಕಿ 18 NDA ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೇರಳ, ಕೇರಳ 2ರಿಂದ 3 NDA, ಇಂಡಿಯಾ ಟುಡೇ ಪ್ರಕಾರ, ಟೈಮ್ಸ್ ನೌ ಪ್ರಕಾರ 1, ಇಂಡಿಯಾ ಟಿವಿ ಪ್ರಕಾರ 1ರಿಂದ 3, ನ್ಯೂಸ್ 18 ಪ್ರಕಾರ 1ರಿಂದ 3, TV9 ಪ್ರಕಾರ 1, ಜನ್ ಕಿ ಬಾತ್ ಪ್ರಕಾರ 0ಯಿಂದ 1. ಪೋಲ್ ಆಫ್ ಪೋಲ್ ತೆಗೆದ್ರೆ 2 ಸ್ಥಾನ ಬರುತ್ತೆ. INDIA ಮೈತ್ರಿಕೂಟ, INDIA ಮೈತ್ರಿಕೂಟ ಅಂತ ಹೇಳೋದಕ್ಕೆ ಬರೋದಿಲ್ಲ ಕೇರಳದಲ್ಲಿ. ಆಕ್ಚುಲಿ ಅಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ UDF ಇದೆ, ಕಮ್ಯುನಿಸ್ಟ್ ನೇತೃತ್ವದಲ್ಲಿ LDF ಇದೆ. ಅವರಿಬ್ಬರೂ INDIA ಮೈತ್ರಿಯಲ್ಲಿದ್ದಾರೆ, ಬಟ್ ದಿಲ್ಲಿಲಿ ಅಷ್ಟೇ ಒಟ್ಟಿಗೆ ಇರ್ತಾರೆ. ಕೇರಳದಲ್ಲಿ ಪರಸ್ಪರರ ವಿರುದ್ಧ ಬಡದಾಡ್ತಾರೆ. ಈ ಸಂಖ್ಯೆಗಳನ್ನೇನು ನೋಡ್ತಾ ಇದ್ದೀರಿ, ಇದು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ. UDF ಇದರಲ್ಲಿ ಮುಸ್ಲಿಂ ಲೀಗು, ಆ ಸಣ್ಣ ಪುಟ್ಟ ಪಕ್ಷಗಳು ಬರ್ತವೆ. ಕೇರಳದಲ್ಲಿ 17ರಿಂದ 18, 14ರಿಂದ 15, 13ರಿಂದ 15, 15ರಿಂದ 18, 19, 14ರಿಂದ 17 ಈ ರೀತಿಯಾಗಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಕನಿಷ್ಠ 13 ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಕನಿಷ್ಠ 13 ಗೆಲ್ಲುತ್ತೆ. ಗರಿಷ್ಠ 19 ತನಕ ಹೋಗಬಹುದು ಅಂತ. ಗರಿಷ್ಠ 19 ತನಕ. ಕಾಂಗ್ರೆಸ್ 19 ತನಕ ಹೋದರೆ ಇಲ್ಲಿ ಇತರೆ LDF, ಇದು ಕಮ್ಯುನಿಸ್ಟ್ ಪಕ್ಷ, 0 ಅಂತಿದ್ದಾರೆ. ಕೆಲವು ಸಮೀಕ್ಷೆಗಳು BJPಗಿಂತಲೂ ಕಮ್ಯುನಿಸ್ಟ್ ಪಕ್ಷದವರು ಕಡಿಮೆ ಸ್ಥಾನಗಳನ್ನು ಪಡಿತಾರೆ ಕೇರಳದಲ್ಲಿ ಅಂತ ಅನೇಕ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ತೆಲಂಗಾಣ NDA 8ರಿಂದ 10, ಇಂಡಿಯಾ ಟಿವಿ ಪ್ರಕಾರ, CNN 18 ಪ್ರಕಾರ 7ರಿಂದ 10, TV9 ಪ್ರಕಾರ 7, ಪೋಲ್ ಆಫ್ ಪೋಲ್ಸ್ ತೆಗೆದ್ರೆ 8 ಬರುತ್ತೆ. 8 INDIA ಮೈತ್ರಿಕೂಟ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಕಾಂಗ್ರೆಸ್,
6ರಿಂದ 8 ಇಂಡಿಯಾ ಟಿವಿ ಪ್ರಕಾರ, CNN 18 ಪ್ರಕಾರ 5ರಿಂದ 8, TV9 ಪ್ರಕಾರ 8, ಪೋಲ್ ಆಫ್ ಪೋಲ್ಸ್ ತೆಗೆದ್ರೆ 7 ಬರುತ್ತೆ 17 ಕ್ಷೇತ್ರಗಳ ಪೈಕಿ. ಪೋಲ್ ಆಫ್ ಪೋಲ್ಸ್ 8, ಕಳೆದ ಸಲ ಬಿಜೆಪಿ 4 ಇತ್ತಿಲ್ಲ. 2 ಇತರೆ ಪೋಲ್ ಆಫ್ ಪೋಲ್ಸ್. BRS ಇಲ್ಲಿ ತನ್ನ ಬೇಸನ್ನು ಕಳ್ಕೊಂಡಿದೆ. ಭಾರತ ರಾಷ್ಟ್ರ ಸಮಿತಿ, ಚಂದ್ರಶೇಖರ್ ರಾವ್ ಅವರ ನೇತೃತ್ವದ ಪಕ್ಷ 4 ತಿಂಗಳ ಹಿಂದೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರು, ಈಗ ಬೇಸ್ ಕಳ್ಕೊಂಡಿದ್ದಾರೆ. ಎಸ್, ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಯಾವುದು ನಿಮಗೆ ಅಂದರೆ ಸತ್ಯಕ್ಕೆ ಹತ್ತಿರ ಅಥವಾ ಬಹಳ ಆಶ್ಚರ್ಯಕರ ಯಾವ್ದು ಅನ್ನಿಸ್ತಾ ಇದೆ? ಯಾವ ರಾಜ್ಯ? ಈಗ ಆಂಧ್ರ ಪ್ರದೇಶದಲ್ಲಿ ಕೆಲವು ಸಮೀಕ್ಷೆಗಳು ಹೇಳ್ತಾ ಇವೆ ಜಗನ್ ವಿಲ್ ಹೋಲ್ಡ್ ಬ್ಯಾಕ್. ಹೌದು, ಎಲ್ಲ ಸಮೀಕ್ಷೆಗಳು ಜಗನ್ರನ್ನ ರೈಟ್ ಆಫ್ ಮಾಡ್ತಾ ಇಲ್ಲ. ಕರೆಕ್ಟ್. ಅಂದರೆ ಆಂಧ್ರ ಪ್ರದೇಶದಲ್ಲಿ ಇನ್ನೂ ದ್ವಂದ್ವ ಇದೆ ಅಂತ ನನಗನ್ಸುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ NDA ಅಪ್ಪರ್ ಹ್ಯಾಂಡ್ ಆಗಬಹುದು ಮೋದಿ ಪ್ರಭಾವದ ಕಾರಣದಿಂದ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ರೆಪ್ಲಿಕೇಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆಂಧ್ರ, ಒರಿಸ್ಸಾ ಮತ್ತು ಈಶಾನ್ಯ ಭಾರತದ ಕೆಲವು ರಾಜ್ಯಗಳಲ್ಲಿ ಒಟ್ಟೊಟ್ಟಿಗೆ ವಿಧಾನಸಭಾ ಚುನಾವಣೆ ನಡೆದಿದೆ. ತೆಲಂಗಾಣ ನನಗನ್ಸುತ್ತೆ BJP 12ರವರೆಗೆ ಹೋದರೆ ಒಂದು ದೊಡ್ಡ ಆಶ್ಚರ್ಯದ ಸಂಗತಿ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ BSR ಅನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ಸೇ ಶಕ್ತಿಯುತ ಪಕ್ಷ ಅಂತ ಜನ ಓಟ್ ಹಾಕಿದರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಅನೇಕ ಬಾರಿ ಹೀಗೆ ಆಗತ್ತೆ. ಕರ್ನಾಟಕದಲ್ಲೂ ಕೂಡ ಜನತಾದಳ ಕೊಲಪ್ಸ್ ಆದಾಗಲೇ BJP ಗೆದ್ದು ಬಂತು. ಅದೇ ರೀತಿಯಲ್ಲಿ ಈಗೇನು BSR ಅಧಿಕಾರ ಇಲ್ಲದೇ ಇದ್ದಾಗ ಕೊಲ್ಯಾಪ್ಸ್ ಆಗುತ್ತಾ? ಕೆಲವು ಸರ್ವೆಗಳು ಹೇಳ್ತಾ ಇವೆ 1ರಿಂದ 2, 3, 4 ಸೀಟ್ ಒಳಗೂ ಕೂಡ BSR ಹೋಗ್ಬೋದು ಅಂತಕ್ಕಂಥದ್ದನ್ನು. ಆದರೆ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ BJP ವಿಲ್ ಬಿ 12, ಕಾಂಗ್ರೆಸ್ ಅದಕ್ಕಿಂತ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು. ಸೊ ಈ ಇಡೀ ಒಟ್ಟು ಫಲಿತಾಂಶ ನಾವು ದಕ್ಷಿಣ ಭಾರತದ ನೋಡಿದ್ದೇನು ಅಂತಂದರೆ, ಇಲ್ಲಿಯವರೆಗೆ ಕರ್ನಾಟಕ ಬಿಟ್ಟರೆ ತೆಲಂಗಾಣದಲ್ಲಿ 4 ಸೀಟ್ಗಳನ್ನು ಲಾಸ್ಟ್ ಟೈಮ್, ಅಂದರೆ ಎಷ್ಟು 25+4 29 ಸೀಟ್ಗಳಿದ್ವು. ಆದರೆ ಈ ಬಾರಿ ಈ ಇಂಡಿಯಾ ಟುಡೇ ಸಮೀಕ್ಷೆಯ ನಿಜ ಆದರೆ ಕರ್ನಾಟಕದಲ್ಲೂ ಸ್ಥಾನಗಳಿದ್ದಾವೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ತೆಲಂಗಾಣದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಬಹುದು. ಆಂಧ್ರ, ತಮಿಳುನಾಡಿನಲ್ಲಿ ಪ್ರೆಸೆನ್ಸ್ ಫೀಲ್ ಮಾಡಿಸ್ತಾರೆ, ಕೇರಳದಲ್ಲಿ ಪ್ರೆಸೆನ್ಸ್ ಫೀಲ್ ಮಾಡಿಸ್ತಾರೆ, ಆಂಧ್ರದಲ್ಲೂ ಒಂದು ಫಾರ್ಮಿಡೇಬಲ್ ಅಲಯನ್ಸ್ನಲ್ಲಿ ಹಾಗೇನಾದರೂ ಆದರೆ ನಾರ್ತ್ ಸೌತ್ ಡಿವೈಡ್ ಬಗ್ಗೆ ಏನು ಕಳೆದ 6 ತಿಂಗಳಿಂದ ಚರ್ಚೆ ನಡೀತಾ ಇತ್ತಲ್ಲ, ಅದರ ಹೊರತಾಗಿಯೂ ಕೂಡ BJP ಇನ್ರೋಡ್ಸ್ ಮಾಡ್ತಾ ಇದೆ ಸೌತ್ನಲ್ಲಿ ಅಂತಕ್ಕಂಥದ್ದು ಲೆಕ್ಕ. ಅಂದರೆ ನೋಡಿ, ಕರ್ನಾಟಕದಲ್ಲಿ ಈಗ 20 ಬರುತ್ತೋ 22 ಬರುತ್ತೋ ಅದು ಪ್ರತ್ಯೇಕ ಚರ್ಚೆಯ ವಿಚಾರ. ಇಲ್ಲಿ BJPಯ ಅಸ್ತಿತ್ವದ ಪ್ರಶ್ನೆ ಬರಲ್ಲ. ಆದರೆ ತೆಲಂಗಾಣ, ಆಂಧ್ರ, ಕೇರಳ ಮತ್ತು ತಮಿಳುನಾಡಿನ ರಿಸಲ್ಟ್ಸ್ ಬಗ್ಗೆ ಅತಿ ಹೆಚ್ಚು ಕುತೂಹಲ ಇದೆ BJP ಪಾಯಿಂಟ್ ಆಫ್ ವ್ಯೂ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.